Happy morning. Excellent morning, all of you. Welcome back to day 18. ನಾನು ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ನನ್ನ ಹೆಸರು ಗೋಪಿಕೃಷ್ಣ. ಸೊ ಈ ಒಂದು 28 ಡೇಸ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮೈಂಡ್ಸೆಟ್ ಮ್ಯಾಜಿಕಲ್ ಜರ್ನಿಯಲ್ಲಿ ನಾವು ಡೇ 18 ಡೇ ಚಾಪ್ಟರ್ 18 ಅಲ್ಲಿ ಇದೀವಿ ಇವತ್ತು. ಸೊ ದಿಸ್ ಇಸ್ ದ ಬುಕ್, ಮ್ಯಾಜಿಕ್ ಬುಕ್. ನಾವು ಈ ಒಂದು ಬುಕ್ನ ಇಂಗ್ಲಿಷಲ್ಲಿ ಇರೋದನ್ನ ಓದಿ ಕನ್ನಡದಲ್ಲಿ ಅನುವಾದ ಮಾಡಿ ಡೈಲಿ ಇದರ ಒಂದು ಚಾಪ್ಟರ್ನ ಪ್ರಾಕ್ಟೀಸಸ್ನ ಫಾಲೋ ಮಾಡ್ತಾ ಇದೀವಿ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಈ ವಿಡಿಯೋನ ಡೇ 0 ಇಂದ ಶುರು ಮಾಡಿ, ಪ್ರಿಪರೇಷನ್ ಇಂದ ಶುರು ಮಾಡಿ ಅಂಡ್ ಫಾಲೋ ಆಲ್ ದ 17 ಡೇಸ್, 17 ದಿನದ ಪ್ರಾಕ್ಟೀಸಸ್ನ ಫಾಲೋ ಮಾಡಿ ವಂಡರ್ಫುಲ್ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ಅನುಭವ ಪಡಿಬಹುದು ಲೈಫಲ್ಲಿ, ರೈಟ್? ಸೊ ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಫಾರ್ ದಿಸ್ ವಂಡರ್ಫುಲ್ ಲೇಡಿ ರಾಂಡಾ ಬರ್ನೆ. ವಂಡರ್ಫುಲ್ ಬುಕ್ ಬರೆದಿದ್ದಾರೆ, ದಿ ಮ್ಯಾಜಿಕ್. ಲೈಫಲ್ಲಿ ಹೇಗೆ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್, ಮ್ಯಾಜಿಕಲ್ ಚೇಂಜಸ್ ನ ಪಡಿಬಹುದು ಅಂತ ಹೇಳಿ ಡೈಲಿ ಒಂದೊಂದೇ ಚಾಪ್ಟರ್ ನ ಫಾಲೋ ಮಾಡೋದ್ರಿಂದ ನಾವು ಮ್ಯಾಜಿಕಲ್ ಚೇಂಜಸ್ ಪಡಿಬಹುದು ಲೈಫಲ್ಲಿ. ಡನ್. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಡೇ 18. ದ ಚಾಪ್ಟರ್ ನೇಮ್ ದ ಮ್ಯಾಜಿಕಲ್ ಟು ಡೂ ಲಿಸ್ಟ್. ಐ ರಿಪೀಟ್, ದ ಚಾಪ್ಟರ್ ನೇಮ್ ದ ಮ್ಯಾಜಿಕಲ್ ಟು ಡೂ ಲಿಸ್ಟ್. ಎಸ್, ನಾನು ನಮ್ಮ ಮೈಂಡ್ ರಿಚುವಲ್ಸ್ ಅಂದ್ರೆ ಪ್ರತಿ ರಾತ್ರಿ ನೈಟ್ ರಿಚುವಲ್ಸ್, ಮಾರ್ನಿಂಗ್ ರಿಚುವಲ್ಸ್ ಮಾಡಿಸ್ತೀನಿ. ಅದರಲ್ಲಿ ಎವ್ರಿ ಡೇ ಟು ಡೂ ಲಿಸ್ಟ್ ನ ಬರೆಸ್ತೀನಿ. ಸೊ ಇವತ್ತು ಆ ಚಾಪ್ಟರ್ ಬಗ್ಗೆನೇ ಇದೆ. ಐ ಆಮ್ ಸೋ ಹ್ಯಾಪಿ, ಸೋ ಎಕ್ಸೈಟೆಡ್ ಆಕ್ಚುಲಿ. ಓಕೆ, ದ ಮ್ಯಾಜಿಕಲ್ ಟು ಡೂ ಲಿಸ್ಟ್ ಅಂತ ಹೇಳಿದ್ರೆ, ಲೆಟ್ಸ್ ಸಿ ದ ಕೋಟ್ ಹೇಳುತ್ತೆ, ದ ವರ್ಲ್ಡ್ ಇಸ್ ಫುಲ್ ಆಫ್ ಮ್ಯಾಜಿಕಲ್ ಥಿಂಗ್ಸ್ ವೇಟಿಂಗ್ ಫಾರ್ ಅವರ್ ವಿಟ್ಸ್ ಟು ಗ್ರೋ ಶಾರ್ಪರ್. ಅಂದ್ರೆ ನಮ್ಮ ಹೋಲ್ ಯೂನಿವರ್ಸ್ ಇಸ್ ಫಿಲ್ಡ್ ವಿತ್ ಮ್ಯಾಜಿಕಲ್ ಥಿಂಗ್ಸ್ ವೇಟಿಂಗ್, ನಮಗೋಸ್ಕರ ಕಾಯ್ತಾ ಇದೆ. ಸೊ ಟು ಇಂಪ್ರೂವ್ ಅವರ್ intuition, intelligence improve ಮಾಡ್ಲಿಕ್ಕೆ, to grow sharper, right? Let's continue. Really, when you think about it, gratitude is your best friend. It is always there for you, always available to help you. It will never fail you or let you down. And the more heavily you lean on it, the more it will do for you, and the more it will enrich your life. Today's magical practice will show you how to lean on gratitude even more, so it can do far more magical things for you. ನೋಡಿ, ಮ್ಯಾಜಿಕಲ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್, ಈ ಒಂದು ಗ್ರಾಟಿಟ್ಯೂಡ್ ಇದೆಯಲ್ವಾ, ಎಷ್ಟು ಒಂಥರ ನಮ್ಮ ಲೈಫಲ್ಲಿ ಒಂದು ಬೆಸ್ಟ್ ಫ್ರೆಂಡ್ ತರ ಆಗುತ್ತೆ. ಆರ್ ಇಟ್ ಕ್ಯಾನ್ ಬಿ ಎ ಲೈಕ್ ಸಪೋರ್ಟ್ ಫಾರ್ ಅಸ್. ನಾವು ಎಷ್ಟು ಅದನ್ನ ಬಳಸಕ್ ಶುರು ಮಾಡ್ತೀವೋ, ಎಷ್ಟು ಅದ್ರ ಮೇಲೆ ಡಿಪೆಂಡ್ ಆಗಕ್ ಶುರು ಮಾಡ್ತೀವೋ, ಅಷ್ಟು ನಮ್ಮನ್ನ ಅದೇನ್ ಮಾಡುತ್ತೆ, ಹೆಲ್ಪ್ ಮಾಡಕ್ ಶುರು ಮಾಡುತ್ತೆ. ನಮ್ಮ ಲೈಫಲ್ಲಿ ಏನ್ ಬೇಕು ಅದು ಸಿಗಂಗ್ ಮಾಡಿಸುತ್ತೆ. ಸೊ ಟುಡೇಸ್ ಪ್ರಾಕ್ಟೀಸ್ ಇಸ್ ಟು ಡೂ ಲಿಸ್ಟ್. ಹೇಗೆ ಟು ಡೂ ಲಿಸ್ಟ್ ಮಾಡೋದ್ರಿಂದ ನಮ್ಗೆ ಇನ್ನ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸಸ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಸೊ ಎವ್ರಿ ಡೇ ದೇರ್ ಇಸ್ ಅ ಲಿಟಲ್ ಲೈಫ್ ಪ್ರಾಬ್ಲಮ್ಸ್ that come up and that need to be solving. Sometimes we can feel overwhelmed if we don't know how to solve a situation. Maybe your problem is that you don't have enough time for all the things you need to do, and you are at loss because there is only 24 hours in the day. It may be that you feel overwhelmed with the work and you want more free time. Okay? ನೋಡಿ, ಸೊ ಎವ್ರಿ ಡೇ, ಪ್ರತಿದಿನ ನಮ್ಮ ಜೀವನದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ವಿ ವಾಂಟ್ ಟು ಸಾಲ್ವ್ ದೋಸ್ ಪ್ರಾಬ್ಲಮ್ಸ್, ಅದನ್ನೆಲ್ಲ ಸರಿಪಡಿಸ್ಕೋಬೇಕು, ಸಾಲ್ವ್ ಮಾಡ್ಬೇಕಂತ ಅನ್ಕೊಳ್ತೀವಿ. ಬಟ್ ಥಿಂಗ್ ಈಸ್, ನಮ್ಗನ್ಸುತ್ತೆ ಟೈಮೇ ಸಾಲ್ತಾ ಇಲ್ಲ ಅಂತ ಹೇಳಿ. ಓಕೆ, ಎಷ್ಟೊಂದು ಮಾಡ್ಬೇಕು, ನಾನು ಎಷ್ಟೊಂದೆಲ್ಲ ಕ್ಲಿಯರ್ ಮಾಡೋದಿದೆ, ಅಚೀವ್ ಮಾಡೋದಿದೆ, ಅಥವಾ ಅದಕ್ಕೆಲ್ಲ ಸೊಲ್ಯೂಷನ್ಸ್ ಕಂಡುಹಿಡಿದಿದೆ, ಬಟ್ ಟೈಮೇ ಸಾಲ್ತಾ ಇಲ್ಲ. ಯಾಕೆ? 24 ಗಂಟೆ ಅಷ್ಟೇ ಇರೋದು ಅಂತ ನಾವು ಅನ್ಕೊಳ್ತೀವಿ. ಬಟ್ ಹೇಗೆ ಅದನ್ನ ಚೇಂಜ್ ಮಾಡ್ಕೊಳ್ಳೋದು ನೋಡೋಣ. ಓಕೆ, but you can't see any way to have it. You may be at home taking care of children and you are feeling frazzled or exhausted, but you don't have the meaning to get support to give you time out. You may be faced with a problem that needs fixing, but you have no idea which way to fix it. Okay, you may be lost something and tried your best to locate it, but
had no luck. Or you might want to find something like perfect pet, perfect babysitter, great hairdresser, or amazing dentist or doctor. Despite your best effort, you haven't been able to find what you need. You could be in an uncomfortable situation because of something a person has asked to do to you, and you don't know how to respond to them. Or you could be in some kind of dispute with someone, and instead of getting it resolved, things seems to be getting worse. Like, ನಾವು ನಮ್ಮ ದಿನದಲ್ಲಿ ಎಷ್ಟೊಂದೆಲ್ಲ ಅನ್ಕೊಳ್ತಾ ಇರ್ತೀವಿ, ಅದು ಮಾಡಬೇಕು, ಇದು ಮಾಡಬೇಕು, ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ಬೇಕು, ಈ ವರ್ಕ್ ನ ಫಿನಿಶ್ ಮಾಡಬೇಕು, ಈ ಪ್ರಾಬ್ಲಮ್ ನ ಫಿಕ್ಸ್ ಮಾಡಬೇಕು, ಮನೆಗೆ ಅದು ತರ್ಬೇಕು ಅನ್ಕೊಂಡಿದೆ, ಇದು ತರ್ಬೇಕು ಅನ್ಕೊಂಡಿದೆ. ಸೊ ಎಷ್ಟೊಂದೆಲ್ಲ ಮೈಂಡ್ ಅಲ್ಲಿ ಅನ್ಕೊಳ್ತಾ ಇರ್ತೀವಿ, ಇದು ಮಾಡ್ಬೇಕು, ಅದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆರ್ ಸಂಬಡಿ ಮೇ ಆಸ್, ನಮ್ಗೆ ಯಾರಿಗಾದ್ರೂ ಹೆಲ್ಪ್ ಕೇಳ್ಬೋದು, ಇವತ್ತು ಈ ಒಂದು ವರ್ಕ್ ಮಾಡ್ಕೊಡಕ್ಕಾಗತ್ತಾ, ಇದು ನನಗೆ ಹೆಲ್ಪ್ ಮಾಡ್ಕೊಡಕ್ಕಾಗತ್ತಾ ಅಂತೆಲ್ಲ ಕೇಳ್ಬೋದು. ಸೊ ಇದೆಲ್ಲ ಕೇಳಿದಾಗ ಹೆಂಗಾಗತ್ತೆ, ಹೇಗಿದನ್ನೆಲ್ಲ ನಾನು ಮಾಡ್ಲಿ ಅಂತ ಹೇಳಿ ತುಂಬಾನೇ ಒಂಥರ ಏನಾಗುತ್ತೆ, ಮೈಂಡ್ ಅಲ್ಲಿ ಕನ್ಫ್ಯೂಷನ್ ಅಥವಾ ಇದೆಲ್ಲ ಆಗತ್ತಾ ಅಂತ ಹೇಳಿ ಆಲೋಚನೆಗಳು ಬರ್ಬೋದು. ಸೊ ಏನ್ ಮಾಡ್ಬೇಕು ಅದಕ್ಕೆ? ದಿಸ್ ಮ್ಯಾಜಿಕಲ್ ಟು ಡೂ ಲಿಸ್ಟ್ ಪ್ರಾಕ್ಟೀಸ್ ವಿಲ್ ಹೆಲ್ಪ್ ಯು with any little day-to-day problems when you don't know what to do, or when you simply want to something to be done for you. You will be amazed at the result. So ಇದೆಲ್ಲದಕ್ಕೂ ಒಂದು ಪರಿಹಾರ ಏನಪ್ಪಾ ಅಂದ್ರೆ ದ ಮ್ಯಾಜಿಕಲ್ ಟು ಡೂ ಲಿಸ್ಟ್. ದ ಮ್ಯಾಜಿಕಲ್ ಟು ಡೂ ಲಿಸ್ಟ್ ಇಂದ ನೀವು ಏನೆಲ್ಲ ಸಣ್ಣ ಪುಟ್ಟ ಡೇ ಟು ಡೇ ಪ್ರಾಬ್ಲಮ್ಸ್ ಇದೆಲ್ಲ ಕ್ಲಿಯರ್ ಮಾಡ್ಕೊಳ್ಬೋದು. ಪ್ಲಸ್ ಹಾಗೆ ನೀವೇನಾದ್ರೂ ಆಗ್ಬೇಕು ಅನ್ಕೊಂಡ್ರೆ ಹೇಗೆ ಅದು ಮ್ಯಾಜಿಕಲಿ ಆಲ್ರೆಡಿ ಆಗೋಗಿರುತ್ತೆ, ನಿಮ್ಗೆ ಗೊತ್ತಿಲ್ಲದಿರೋದಂಗೆ. ಆದ್ರೆ ಹೇಗ್ ಸಾಧ್ಯ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಮ್ಯಾಜಿಕಲ್ ಟು ಡೂ ಲಿಸ್ಟ್. ವೆನ್ ಯು ಕಂಬೈನ್ ಗ್ರಾಟಿಟ್ಯೂಡ್ಸ್ ಮ್ಯಾಜಿಕಲ್ ಪವರ್ ವಿತ್ ದ ಲಾ ಆಫ್ ಅಟ್ರಾಕ್ಷನ್, people, circumstance, and event must be rearranged to do what you want to be done for you. You will not know how it will happen or how will it be done for you, and that is not your job. Your job is simply to be grateful as you can be for what you want to be done right now, as though it was already done, and then let the magic happen. ನೋಡಿ, ಟು ಡೂ ಲಿಸ್ಟ್ ಬರೆದು ಆ ಟು ಡೂ ಲಿಸ್ಟ್ ಜೊತೆಗೆ ಮ್ಯಾಜಿಕಲ್ ಪವರ್ ಯಾವ್ದದು, ಗ್ರಾಟಿಟ್ಯೂಡ್, ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಆರ್ ಪೀಪಲ್, ಸರ್ಕಮ್ಸ್ಟಾನ್ಸ್, ಇದೆಲ್ಲ ಹೇಗೆ ಚೇಂಜ್ ಆಗುತ್ತೆ, ಹೇಗೆ ಅಚೀವ್ ಆಗುತ್ತೆ, ಇದೆಲ್ಲ ನಮ್ಮ ಕೆಲಸ ಅಲ್ಲ. ನಮ್ಮ ಕೆಲಸ ಏನಿದ್ರು ಜಸ್ಟ್ ಆಲ್ರೆಡಿ ಆಗಿದೆ ಅಂತ ಹೇಳಿ ಏನ್ ಮಾಡ್ಬೇಕು, ಗ್ರಾಟಿಟ್ಯೂಡ್ ನ ಸಲ್ಲಿಸ್ಬೇಕು, ಲಿಸ್ಟ್ ಮಾಡ್ಬೇಕು, ಥ್ಯಾಂಕ್ ಯು ಹೇಳ್ಬೇಕು. ಇಟ್ಸ್ ದ ಯೂನಿವರ್ಸ್ ಜಾಬ್. ಹೇಗೆ, ಯಾವಾಗ, ಯಾವ ರೀತಿ ಇದೆಲ್ಲ ಮಾಡಿಸುವಂಥದ್ದು, ದಟ್ಸ್ ಅ ಯೂನಿವರ್ಸಲ್ ಜಾಬ್. ಓಕೆ, ಸೊ ದಟ್ಸ್ ನಾಟ್ ಅವರ್ ಜಾಬ್. ನಮ್ ಜಾಬ್ ಏನಿದ್ರು ಲಿಸ್ಟ್ ಮಾಡಬೇಕು and feel the gratitude already ಈ ವರ್ಕ್ಸ್ ಎಲ್ಲ ಆಗೋಗಿದೆ ಅಂತ ಹೇಳ್ಬಿಟ್ಟು. Okay, today create a written to-do list of the most important things you would like to be done or resolved for you, and title your list the magical to-do list. You might put things on your list that you don't have time to do or don't want to do, along with any current problem, from the smallest day-to-day things to the bigger life situation. Think through any area of your life where you need something resolved or done for you. So ಇವತ್ತಿನ ದಿನ ಕೂತ್ಕೊಂಡು ಇವಾಗ ಏನ್ ಮಾಡ್ಬೇಕು, ನೀವು ಒಂದು ಲಿಸ್ಟ್ ಮಾಡಬೇಕು. ಏನೇನೆಲ್ಲ ಕೆಲಸಗಳಾಗಬೇಕು ಅಥವಾ ಏನೇನೆಲ್ಲ ಸರಿ ಹೋಗ್ಬೇಕು, ರಿಸಾಲ್ವ್ ಆಗಬೇಕು ನಿಮ್ಮ ಲೈಫಲ್ಲಿ, ಎಲ್ಲನೂ ಒಂದು ಲಿಸ್ಟ್ ಹಾಕೊಳ್ಳಿ. ಇಟ್ ಕ್ಯಾನ್ ಬಿ ಎನಿ ಏರಿಯಾ ಆಫ್ ಲೈಫ್, ಪರ್ಸನಲ್, ಫ್ಯಾಮಿಲಿ, relationship or career, job. It can be financial or day-to-day work ಅಲ್ಲಿ ಇರ್ಬೋದು, anything. Okay, make a list of it and name it. Heading ಏನ್ ಕೊಡಬೇಕು, the magical to-do list. Heading ಕೊಡಿ, the magical to-do list. Okay, so when you have finished making a list, choose 3 things from your list to focus on today. And one at a time, imagine that each item has been magically done for you.
Imagine that all the people, circumstance, and event has been moved to do it for you, and it is now done, all sorted, all solved for you, and you are giving massive thanks in return for having been done. Spend at least 1 minute on each of your three items, believing it is done and feeling enormous gratitude in return. You can follow the same practice on the rest of the items on your list at another time. But there is power in simply putting the things if you want to be done on the magical to-do list. So ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಆಲ್ರೆಡಿ ಲಿಸ್ಟ್ ಮಾಡಾದ್ಮೇಲಿಂದ ಸಿಟ್ ಡೌನ್, ಆ ಲಿಸ್ಟ್ ಅಲ್ಲಿ ಟಾಪ್ 3 ಇಂಪಾರ್ಟೆಂಟ್ 3 ಯಾವುದು ಟು ಡೂ ಲಿಸ್ಟ್ ಅಲ್ಲಿ ಇದೆ ಆ ಥಿಂಗ್ಸ್ ನ ತಗೊಳ್ಳಿ. ಈಚ್ ಅಟ್ ಎ ಟೈಮ್ ಒಂದೊಂದನ್ನೇ ಮಿನಿಮಮ್ 1 ನಿಮಿಷ ಆದ್ರೂ ಅದನ್ನ ಕುತ್ಕೊಂಡು ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ, ಆಸ್ ಇಫ್ ಆಲ್ರೆಡಿ ಅದು ನಿಮ್ಗೆ ಆಗೋಗಿದೆ. ಫೀಲ್ ಮಾಡಿ, ಖುಷಿ ಪಡಿ, ಥ್ಯಾಂಕ್ ಯು ಹೇಳಿ, ಯಾರೆಲ್ಲ ಅದನ್ನ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ, ಸಿಚುವೇಶನ್ ಹೇಗೆ ಕ್ರಿಯೇಟ್ ಆಯ್ತು, ಏನೇನೆಲ್ಲ ಸಾಧ್ಯ ಆಯ್ತು ಅದೆಲ್ಲ ಅಚೀವ್ ಆಗ್ಲಿಕ್ಕೆ ಅಂತ ಹೇಳಿ ಒಂದೊಂದನ್ನೇ ಇಮ್ಯಾಜಿನ್ ಮಾಡಿ ಫೀಲ್ ಮಾಡ್ತಾ ಹೋಗಿ, ಅಂಡ್ ಥ್ಯಾಂಕ್ ಯು ಹೇಳ್ತಾ ಹೋಗಿ, ಆಸ್ ಇಫ್ ಆಲ್ರೆಡಿ ಆಗೋಗಿದೆ ಅನ್ನೋ ರೀತಿ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತಾ ಹೋಗಿ. ರೈಟ್? ಸೊ ಈಚ್ ಮೂರಕ್ಕೂ ಮಿನಿಮಮ್ 1 ನಿಮಿಷ ಅಥವಾ 2 ನಿಮಿಷ ಇಮ್ಯಾಜಿನ್ ಮಾಡ್ತಾ ಹೋಗಿ. ಸೊ ಫಸ್ಟ್ ಇಂಪಾರ್ಟೆಂಟ್ 3 ಥಿಂಗ್ಸ್ ನ ಇಮ್ಯಾಜಿನ್ ಮಾಡಿ, ಗ್ರಾಟಿಟ್ಯೂಡ್ ನ ಸಲ್ಲಿಸಿ, ಅಂಡ್ ಬೇರೆದೆಲ್ಲದಕ್ಕೂ ಮತ್ತೆ ಯಾವಾಗಾದ್ರೂ ಮಾಡ್ಬೋದು, ಅಥವಾ ಡೇ ಟೈಮ್ ಅಲ್ಲಿ ಬೇರೆ ಯಾವಾಗಾದ್ರೂ ಮಾಡ್ಬೋದು. So remember that law of attraction says like attracts like. That means that when you are grateful for the situation as though you have them, you will attract everything you need in your life to resolve the situation. Focusing on problem attracts more problems. You have to be a magnet to the solution, not a magnet to the problem. Being grateful that you have the solution and that it has been resolved, attract the solution. ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಏನಪ್ಪಾ ಹೇಳುತ್ತಂದ್ರೆ, ನಾವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ತೀವೋ ಅದನ್ನ ಜಾಸ್ತಿ ಅಟ್ರಾಕ್ಟ್ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಫೋಕಸ್ ಆನ್ ದ ಸೊಲ್ಯೂಷನ್. ಅಂದ್ರೆ ಆಲ್ರೆಡಿ ಈ ವರ್ಕ್ಸ್ ಎಲ್ಲ ಆಗೋಗಿದೆ ಅಂತ ಹೇಳಿ ನಾವು ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಆಲ್ರೆಡಿ ಆ ವರ್ಕ್ಸ್ ಎಲ್ಲ ಆಗೋಗುತ್ತೆ. ರೈಟ್? ಇಟ್ ವಿಲ್ ಗೆಟ್ ಅಟ್ರಾಕ್ಟೆಡ್. ಹೇಗಾಗಬೇಕು, that will create all the circumstance, and ಅದು ಆಗೋ ತರ ಮಾಡುತ್ತೆ. ನಾವು ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡಿ ಆಗ್ತಾ ಇಲ್ಲ ಅಂತೇಳಿ ಫೋಕಸ್ ಮಾಡ್ತಾ ಇದ್ರೆ ನಾವು ಇನ್ನ ಜಾಸ್ತಿ ಅದನ್ನೇ ಅಟ್ರಾಕ್ಟ್ ಮಾಡ್ತೀವಿ. ಇನ್ನ ಆಗದೆ ಇರೋಂಥ ಸಿಚುಯೇಷನ್ಸ್ ನ ಅಟ್ರಾಕ್ಟ್ ಮಾಡ್ತೀವಿ. ಹೇಗೆಲ್ಲ ಅಚೀವ್ ಮಾಡಕ್ ಸಾಧ್ಯವಾಗಲ್ಲೋ ಅಂತ ಒಂದು ಸನ್ನಿವೇಶಗಳನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಲೈಕ್ ಅಟ್ರಾಕ್ಟ್ಸ್ ಲೈಕ್ಸ್, ಪ್ರಾಬ್ಲಮ್ ಅಟ್ರಾಕ್ಟ್ಸ್ ಪ್ರಾಬ್ಲಮ್, ಸೊಲ್ಯೂಷನ್ ಅಟ್ರಾಕ್ಟ್ಸ್ ಸೊಲ್ಯೂಷನ್, gratitude attracts more gratitude, magic attracts more gratitude, more magic. Right? So to demonstrate how powerful this magical practice is, I want to share a story with you about my daughter who used this practice to attract her lost wallet back to her. ನೋಡಿ, ಈ ಒಂದು ಪ್ರಾಕ್ಟೀಸ್ ಹೇಗೆ ಬೆನಿಫಿಟ್ ಆಯ್ತು ಅಂತ ಹೇಳಿ ಒಂದು ಅವರ ಲೈಫ್ ಸ್ಟೋರಿ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ, ಅವರ ಮಗಳ ಒಂದು ಹೇಗೆ ಲೈಫ್ ಸ್ಟೋರಿನಲ್ಲಿ ಹೇಗೆ ಕಳೆದೋದಂತಹ ಒಂದು ವ್ಯಾಲೆಟ್ ಪರ್ಸ್ ನ ಹೇಗೆ ಮತ್ತೆ ವಾಪಸ್ ಪಡ್ಕೊಂಡ್ರು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ, ಐ ವಿಲ್ ರೀಡ್ ಕಂಪ್ಲೀಟ್ ಸ್ಟೋರಿನ ರೀಡ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಲೆಟ್ಸ್ ಕಂಟಿನ್ಯೂ. After being out one night, my daughter discovered the next morning that she didn't have her wallet, and she had no idea where she might have lost it, or even if it had been stolen. She called the restaurant where she went for dinner, the taxi company she used to come home, the local police station, and she searched the street, knocked on surrounding doors, but no one had found her wallet. Other than the fact that my daughter's wallet contained the unusual precious things in it, including her bank and credit card, driver's license, the cash, the biggest concern was that her wallet contained no current contact information. Because she had been overseas for some time, she didn't have a publicly listed phone number, and with a common surname, there seemed to be no hope.
But in spite the seemingly impossible obstacle, my daughter sat down, closed her eyes, and got a picture of her wallet in her mind. She visualized that she was holding her wallet in her hand. She opened her wallet. She went through all its contents. She felt enormous gratitude that she had her wallet and everything in it back in her hand. For the rest of the day, whenever she thought of it, again my daughter imagined that her wallet in her hand, and she felt enormous elation and gratitude for her wallet that returned it for her. Later that night, she received a call from a farmer who lived on hundreds of miles away, saying that he had found her wallet. The extraordinary part of the story is that the farmer had found the wallet on the street outside my daughter's home in the early hours of the morning, and he immediately searched the wallet looking for contact details. He made several calls in trying to find the owner, but to no avail, and he gave up and drove back to his farm with the wallet. But while he was walking out on the field at his farm, the wallet kept nagging and nagging at him. He decided to search through the last time. He found a small piece of paper, a man Christian's name written on it. So he put the Christian name together with my daughter's surname. So called directory assistant. There was one listing for that Christian name surname. The farmer called the phone number, and it was the home of my daughter's father. Okay, to this to this day we do not know how the farmer got the phone number because it was an unlisted number. We called directory assistant ourselves several times after this happened. The response every time was sorry, there is no listing for that name. From 100 mile though through the most extraordinary sequence of seemingly impossible event, my daughter wallet was returned intact. She fulfilled her part of being grateful that she had her wallet back. And as must happen, gratitude performed its magic and moved every person, circumstance, and even to return her the wallet her. The magical power of gratitude is available for you use as well as, and it's always has been. You just had to discover it yourself and learn how to use it. So wonderful. ಅವರ ಒಂದು ಡಾಟರ್ನ ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದ್ರು, ಹೇಗೆ ಅವರ ಡಾಟರ್ ವಾಲೆಟ್ನ ಕಳ್ಕೊಂಡ್ರು, ಆ ವಾಲೆಟ್ ಒಳಗಡೆ ಇಂಪಾರ್ಟೆಂಟ್ ಕ್ರೆಡಿಟ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ and all like cash and many items were there. ಬಟ್ ಅದು ಕಳ್ಕೊಂಡ್ಮೇಲಿಂದ ಅದರಲ್ಲಿ ಒಂದು ನೇಮ್ ಇರಲಿಲ್ಲ, ಕಾಂಟ್ಯಾಕ್ಟ್ ನಂಬರ್ ಇರಲಿಲ್ಲ. ಸೊ ಯಾರಾದ್ರೂ ಕಂಡು ಹಿಡಿದ್ರೆ ಅದನ್ನ ಫೋನ್ ಮಾಡಿ ವಾಪಸ್ ಕೊಡ್ಲಿಕ್ಕೆ ಸೊ ಹೇಗೆ ಸಿಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು. ಬಟ್ ಶಿ ಸ್ಯಾಟ್ ಡೌನ್, ಮಗಳು ಕುತ್ಕೊಂಡ್ರು, ಇಮ್ಯಾಜಿನ್ ಮಾಡಿದ್ರು, ಆಲ್ರೆಡಿ ನನ್ನ ಕೈಲಿ ವ್ಯಾಲೆಟ್ ಬಂದಿದೆ, ವ್ಯಾಲೆಟ್ ಒಳಗಡೆ ಎಲ್ಲ ಐಟಮ್ಸ್ ಹಾಗೆ ಇದೆ, ನೀಟಾಗಿ ಸಿಕ್ಕಿದೆ ವಾಪಸ್, ಥ್ಯಾಂಕ್ ಯು ಅಂತ ಹೇಳಿ ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡಿದ್ರು. ಸೊ ದಿನ ಪೂರ್ತಿ ಯಾವಾಗೆಲ್ಲ ವ್ಯಾಲೆಟ್ ಬಗ್ಗೆ ನೆನಪಾಯ್ತು, ಅದನ್ನ ಆಲ್ರೆಡಿ ಸಿಕ್ಕಿದೆ ಅಂತ ಹೇಳಿ ಫೀಲ್ ಮಾಡ್ತಾ ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡಿದ್ರು, ಥ್ಯಾಂಕ್ ಯು ಹೇಳಿದ್ರು. ಸೊ ಸಮ್ ಹೌ ಮ್ಯಾಜಿಕಲಿ ಲೈಕ್ ಎಲ್ಲ ಪ್ರಯತ್ನ ಪಟ್ಟಿದ್ರು, ಸರೌಂಡಿಂಗ್ ಎಲ್ಲ ಹುಡುಕಿದ್ರು, ಬಟ್ ಸರೌಂಡಿಂಗ್ ಎಲ್ಲೇ ಹುಡುಕಿದ್ರು ದೇರ್ ವಾಸ್ ನೋ ಇನ್ಫಾರ್ಮೇಶನ್, ನೋ ಕಾಂಟ್ಯಾಕ್ಟ್. ಎಲ್ಲಿ ಹೇಗೆ ಸಿಗುತ್ತೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ರು, ನೇಬರ್ಸ್ ಚೆಕ್ ಮಾಡಿದ್ರು, ದಾರಿ ಎಲ್ಲ ಹುಡುಕಿದ್ರು, ಎಲ್ಲ ಕಡೆ ಹುಡುಕಿದ್ರು ಸಿಕ್ಕಿಲ್ಲ. ಬಟ್ ಶಿ ಡಿಡ್ ಒನ್ ಥಿಂಗ್. ಏನ್ ಮಾಡಿದ್ರು, ಆಲ್ರೆಡಿ ಅದ್ ನಂಗೆ ಸಿಕ್ಕಿದೆ ಅಂತ ಹೇಳಿ ಕುತ್ಕೊಂಡು ಟು ಡೂ ಲಿಸ್ಟ್ ಅಲ್ಲಿ ಹಾಕಿ ಏನ್ ಮಾಡಿದ್ರು, ಆಲ್ರೆಡಿ ನನ್ನ ಕೈಲಿದೆ, ಎಲ್ಲ ನೀಟಾಗಿದೆ, ಪ್ರತಿಯೊಂದು ನನ್ನ ಕೈಯಲ್ಲಿ ನೋಡ್ತಾ ಇದ್ದೀನಿ, ಫೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಗ್ರಾಟಿಟ್ಯೂಡ್ ನ ಸಲ್ಲಿಸಿದ್ರು. ಸೊ ದ ಮ್ಯಾಜಿಕಲಿ ಹೇಗಾಗಿದೆ ಅಂದ್ರೆ, ಶಿ ಗಾಟ್ ಅ ಕಾಲ್, ರಾತ್ರಿ ಕಾಲ್ ಬಂದಿದೆ. ಫಾರ್ಮರ್, ಒಬ್ಬ ರೈತ 100 ಕಿಲೋಮೀಟರ್ಸ್ 100 ಮೈಲ್ಸ್ ಅವೇ ಅಲ್ಲಿಂದ ಕಾಲ್ ಮಾಡಿದ್ದಾರೆ. ಸೊ ದಾರಿನಲ್ಲಿ ವ್ಯಾಲೆಟ್ ಸಿಕ್ಕಿದೆ ಅಂಡ್ ದೇರ್ ವಾಸ್ ನೋ ಕಾಂಟ್ಯಾಕ್ಟ್. ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಗೊತ್ತಾಗಿಲ್ಲ, ಫುಲ್ ಪ್ರಯತ್ನ ಪಟ್ಟಿದ್ದಾರೆ, ಸಿಕ್ಕಿಲ್ಲ. ಅಂಡ್ ಫೈನಲಿ ಇನ್ನೊಂದ್ಸರಿ ಪ್ರಯತ್ನ ಮಾಡೋಣ ಅಂತ ಹೇಳಿ
ಆ ವಾಲೆಟ್ ಎಲ್ಲ ಚೆಕ್ ಮಾಡಿದಾಗ ಒಂದು ಸರ್ನೇಮ್ ಇತ್ತು, ಕ್ರಿಶ್ಚಿಯನ್ ಸರ್ನೇಮ್. ಆ ಸರ್ನೇಮ್ ಡೈರೆಕ್ಟ್ಲಿ ಚೆಕ್ ಮಾಡಿದ್ರು, ದಟ್ ವಾಸ್ ಕನೆಕ್ಟೆಡ್ ಟು ಡಾಟರ್ಸ್ ಫಾದರ್ ನಂಬರ್. ಓಕೆ, ಸೊ ಅವ್ರಿಗೆ ಕಾಲ್ ಮಾಡಿದ್ರು and somehow he got the number and he contacted the daughter. ಬಟ್ ಇವ್ರಿಗೆ ಆಶ್ಚರ್ಯ ಆಗ್ತಾ ಇದೆ, ಆ ಡೈರೆಕ್ಟರಿನ ಲಿಸ್ಟ್ ತೆಗೆದು ನೋಡಿದ್ರೆ ಆ ನಂಬರ್ ಕಾಲ್ ಮಾಡಿದಾಗ ಈ ನಂಬರ್ ಲಿಸ್ಟ್ ಅಲ್ಲಿ ಇಲ್ಲ ಅಂತ ಇವರೇ ಎಷ್ಟೊಂದ್ಸರಿ ನೋಡಿದ್ದಾರೆ. ಬಟ್ ಸ್ಟಿಲ್ somehow ಇವ್ರಿಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ, ಹೇಗೆ ನಂಬರ್ ಸಿಕ್ತು, ಹೇಗೆ ಕಾಂಟ್ಯಾಕ್ಟ್ ಆಯ್ತು ಅಂತ ಹೇಳಿ. ಸೊ ಇಟ್ಸ್ ಅ ಮ್ಯಾಜಿಕಲ್ ವೇ. ಬಟ್ somehow the circumstance, the event, the people ಎಲ್ಲ ಮೂವ್ ಆಗಿದೆ ಬಿಕಾಸ್ ಆಫ್ ದ gratitude, because of the magical to-do list, right? So the magical experience ನಮ್ಗೆ ಸಿಗುತ್ತೆ, ನಮ್ಗೆ ಅನುಭವ ಆಗುತ್ತೆ. ಓನ್ಲಿ ಥಿಂಗ್ ಈಸ್ ನಾವು ಅದನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು, ಕಲ್ತ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸೊ ಮ್ಯಾಜಿಕ್ ನಿಮ್ಗೂ ಕೂಡ ಆಗತ್ತೆ, ಪ್ರತಿಯೊಬ್ಬರಿಗೂ ಕೂಡ ಆಗತ್ತೆ. ಅದನ್ನ ಬಳಸಕ್ ಸ್ಟಾರ್ಟ್ ಮಾಡಿ, ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ, ಸಣ್ಣದಿಂದ ಫಾಲೋ ಮಾಡಕ್ ಶುರು ಮಾಡಿ. ಒಂದ್ಸರಿ ಅದು ಅನುಭವ, ಎಕ್ಸ್ಪೀರಿಯನ್ಸ್ ಆಗಕ್ ಶುರು ಆದ್ರೆ ಆಟೋಮೆಟಿಕಲಿ ಬಿಲೀಫ್ ಬರಕ್ ಶುರು ಆಗುತ್ತೆ, ಫೇತ್ ಬರಕ್ ಶುರು ಆಗುತ್ತೆ, ಕಾನ್ಫಿಡೆನ್ಸ್ ಬರಕ್ ಶುರು ಆಗುತ್ತೆ. ದ ಮೋರ್ ಅಂಡ್ ಮೋರ್ ನೀವು ಬಳಸಕ್ ಶುರು ಮಾಡ್ತೀರಾ, ರೈಟ್? ಸೊ ಇವತ್ತಿನ ಮ್ಯಾಜಿಕಲ್ ಪ್ರಾಕ್ಟೀಸ್ ಡೇ ನಂಬರ್ 18. ಸ್ಟೆಪ್ ಬೈ ಸ್ಟೆಪ್ ಏನೇನ್ ಮಾಡ್ಬೇಕಂದ್ರೆ, ದ ಮ್ಯಾಜಿಕಲ್ ಟು ಡೂ ಲಿಸ್ಟ್. ಕೌಂಟ್ ಯುವರ್ 10 ಬ್ಲೆಸ್ಸಿಂಗ್ಸ್. 10 ಬ್ಲೆಸ್ಸಿಂಗ್ ನ ಕೌಂಟ್ ಮಾಡಿ ಬರೀರಿ ಇವತ್ತು. ಕ್ರಿಯೇಟ್ ಅ ರಿಟನ್ ಲಿಸ್ಟ್ of the most important things or a problem you need to be solved. Title it as the magical to-do list. ಏನ್ ಮಾಡಬೇಕು, ಕೂತ್ಕೊಂಡು ಒಂದು ಲಿಸ್ಟ್ ಮಾಡಿ, ಏನೇನ್ ವರ್ಕ್ಸ್ ಎಲ್ಲ ಆಗ್ಬೇಕು ಅಥವಾ ಏನೇನೆಲ್ಲ ಸಾಲ್ವ್ ಆಗ್ಬೇಕು ಪ್ರಾಬ್ಲಮ್ಸ್ ಎಲ್ಲ ನೀಟಾಗಿ ಒಂದು ಲಿಸ್ಟ್ ಮಾಡಿ ಹೆಡಿಂಗ್ ಕೊಡಿ ಅದಕ್ಕೆ, ದ ಮ್ಯಾಜಿಕಲ್ ಟು ಡೂ ಲಿಸ್ಟ್. ಚೂಸ್ 3 most important things from the list, one at a time. Imagine that each thing has been done for you. 3 ಇಂಪಾರ್ಟೆಂಟ್ ಅನ್ನ ಲಿಸ್ಟ್ ಮಾಡಿ ಸಪರೇಟ್ ಮಾಡ್ಕೊಳ್ಳಿ. ಅಂದ್ರೆ ಅದನ್ನ 3 ಯಾವ್ದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಪ್ರತಿಯೊಂದೊಂದನ್ನು ಇಮ್ಯಾಜಿನ್ ಮಾಡಿ ಕೂತ್ಕೊಂಡು ಮಿನಿಮಮ್ 1 or 2 minutes ಆಲ್ರೆಡಿ ಅದೆಲ್ಲ ಆಗೋಗಿದೆ, ಸಾಲ್ವ್ ಆಗಿದೆ, ಅಚೀವ್ ಆಗಿದೆ ಅಂತ ರೀತಿ ಇಮ್ಯಾಜಿನ್ ಮಾಡ್ತಾ ಹೋಗಿ. ಸ್ಪೆಂಡ್ ಅಟ್ ಲೀಸ್ಟ್ 1 minute on each thing, believing it is done. Feel enormous gratitude in return. ಒಂದೊಂದಕ್ಕೂ ಮಿನಿಮಮ್ 1 ನಿಮಿಷ 2 ನಿಮಿಷ ಫೀಲ್ ಮಾಡಿ, ಗ್ರಾಟಿಟ್ಯೂಡ್ ಕೊಡಿ. ಆಲ್ರೆಡಿ ಆಗೋಗಿದೆ ಅನ್ನೋ ರೀತಿ ಅದಕ್ಕೆ ಕೃತಜ್ಞತೆನ ಸಲ್ಲಿಸ್ತಾ ಹೋಗಿ. ಅಂಡ್ ರಾತ್ರಿ ಮಲ್ಗಕ್ಕಿನ ಮೊದಲು ಟೇಕ್ ದ ಮ್ಯಾಜಿಕ್ ರಾಕ್, ಹೋಲ್ಡ್ ಇನ್ ಯುವರ್ ಹ್ಯಾಂಡ್. ಹೋಲ್ ಡೇ ಏನೆಲ್ಲ ಚೆನ್ನಾಗಿ ನಡೀತು ನೆನಪಿಸ್ಕೊಳ್ಳಿ. ಒಂದು ಬೆಸ್ಟ್ ಥಿಂಗ್ ಏನ್ ನಡೀತು ಅದನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಹೇಳ್ತಾ ವಾಪಸ್ ಇಡಿ ಅಂಡ್ ಗೋ ಬ್ಯಾಕ್ ಟು ಯುವರ್ ಬೆಡ್. ಡನ್? ಸೊ ದಿಸ್ ಈಸ್ ಟುಡೇಸ್ ಮ್ಯಾಜಿಕಲ್ ಪ್ರಾಕ್ಟೀಸ್ ಡೇ 18, ದಟ್ ಈಸ್ ದ ಮ್ಯಾಜಿಕಲ್ ಟು ಡೂ ಲಿಸ್ಟ್. ನಾವು ಈ ಮ್ಯಾಜಿಕ್ ಬುಕ್, ರಾಂಡಾ ಬರ್ನೆ ಅವರ ಮ್ಯಾಜಿಕ್ ಬುಕ್ ನ ಓದಿ ಕನ್ನಡದಲ್ಲಿ ಅನುವಾದ ಮಾಡಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಸೊ ನಾನು ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್ ಗೋಪಿಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು ಜಾಯ್ನಿಂಗ್ ಅಂಡ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನ ನೋಡಿ ಕಲಿತಾ ಇರೋದಕ್ಕೆ, ಪ್ರಾಕ್ಟೀಸ್ ಮಾಡ್ತಾ ಇರೋದಕ್ಕೆ. ಸೊ ನಿಮ್ಮ ಅನುಭವಗಳನ್ನ ಶೇರ್ ಮಾಡಿ, ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಹಾಗೆ ಕಮೆಂಟ್ ಅಲ್ಲಿ ಶೇರ್ ಮಾಡಿ, ಯೂಟ್ಯೂಬ್ ಅಲ್ಲಿ ಶೇರ್ ಮಾಡಿ. ಐ ವಿಲ್ ರಿಪ್ಲೈ ಟು ಆಲ್, ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ಅಂಡ್ ಈ ವಿಡಿಯೋನ ಆದಷ್ಟು ಬೇರೆಯವ್ರಿಗೆ ತಲುಪಿಸಿ, ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸೊ ದಟ್ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ರೈಟ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್, ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾಳೆ ಸಿಗೋಣ ಡೇ 19ಗೆ. ಹ್ಯಾವ್ ಅ ವಂಡರ್ಫುಲ್ ಡೇ. ಲವ್ ಯು ಆಲ್. ಥ್ಯಾಂಕ್ ಯು. ಬಾಯ್.